ವಸತಿ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ನಮಗೆ ಕಳೆದ 2-3 ದಿನಗಳಿಂದ ಕೂಡ ಉದ್ಭವಿಸಿದೆ. ಈಗ ಇದೇ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಗೋಲ್ಮಾಲನ್ನ ಅನಾವರಣ ಮಾಡ್ತಾ ಇದೆ ನಿಮ್ಮ ಪಬ್ಲಿಕ್ ಟಿವಿ. ರಾಜ್ಯ ವಸತಿ ಇಲಾಖೆಯಲ್ಲಿ ಕಾಸು ಕೊಟ್ರಷ್ಟೇ ಮನೆನಾ? ಈ ಪ್ರಶ್ನೆ ಮುಂದುವರಿತಾ ಇದೆ. ಗೋಲ್ಮಾಲ್ ಆರೋಪದ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ. ಕೈ ಶಾಸಕನ ಆಪ್ತ ಸಹಾಯಕನ ಸ್ಫೋಟಕ ಆಡಿಯೋ ವೈರಲ್ ಆಗ್ತಾ ಇದೆ. ಅಂದ್ರೆ MLA PA ಹಣ ನೀಡಿ ಮನೆ ತರ್ತಾ ಇರೋದಾಗಿ ಆಡಿಯೋದಲ್ಲಿ ಹೇಳಿಕೆ. ಶಾಸಕರ PAನೇ ಹಣ ಕೊಟ್ಟು ಮನೆಗಳನ್ನು ಅಲಾಟ್ ಮಾಡಿಸ್ಕೊಳ್ತಾ ಇರೋದ್ರ ಬಗ್ಗೆ ಹೇಳ್ಕೊಂಡಿರುವಂತಹ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ನಾಗಠಾಣ ಶಾಸಕರ PA ವಿಠಲ್ ಬಗಲಿ ಹಾಗೂ ಫಲಾನುಭವಿ ನಡುವೆ ನಡೆದಂತಹ ಸಂಭಾಷಣೆಯ ಆಡಿಯೋ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಸೊ ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ಜನತಾ ಮನೆಗೆ ಬಂದಾತನ ಕರೆ ಇದು ಮನಿ ಬಂದಿಲ್ಲತಿ ನಾವು ಹಾಕೊಂಡು ಬರಾಕತ್ತೇವು. ಹಾಂ ಕೊಟ್ಟಪ್ಪ ನಿಮ್ಮ ಅಪ್ಪರ ಭೇಟಿಯಾಗಿರೇನು? ಅಪ್ಪರ ಭೇಟಿ ಆಗಿಲ್ಲ ಅಣ್ಣ. ಅಪ್ಪ ಹೇಳಿದ್ದೇನ ಆಲ್ರೆಡಿ. ಹಾಂ ಅವ್ರೇನೋ ಗಪ್ಪ ಅದಾರ ಅವ್ರು. ಏನ ಆಲ್ರೆಡಿ ನಾ ಬಂದಿಲ್ಲ ಅಣ್ಣ ಮನೆಗಳು. ಇವತ್ತಿ ಪಂಚಾಯತಿ ಮನೆಗಳು ಬಂದಿಲ್ಲ. ಹಾಂ ನಾವು MLA ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಾಗಠಾಣ ಶಾಸಕರ PA ಆಗಿರುವಂತಹ ಈಗ ಆಡಿಯೋ ಕಾನ್ವರ್ಸೇಷನ್ ಎಲ್ಲ ವೈರಲ್ ಆಗ್ತಿದೆಯಲ್ಲ ಅವರೇ ಇದ್ದಾರೆ, ವಿಠಲ್ ಬಗಲಿ ಅವರು. ವಿಠಲ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸರ್, ಈಗ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ, ನಿಮ್ದೇನ ಆಡಿಯೋ? ಇಲ್ಲ ಮೇಡಮ್, ನನಗೂ ಅದಕ್ಕೇನು ಸಂಬಂಧ ಇಲ್ಲ ಮೇಡಮ್. ನನ್ನ ಧ್ವನಿನೂ ಮೇಡಮ್. ತಾವು ಕೂಡ ಚೆಕ್ ಮಾಡ್ಬೋದು ಮೇಡಮ್ ದಯವಿಟ್ಟು. ಮತ್ತೆ ನಿಮ್ಮ ಹೆಸರಲ್ಲಿ ಯಾಕೆ ಆಡಿಯೋ ವೈರಲ್ ಆಗ್ತಿದೆ ಹಂಗಾದ್ರೆ? ಮೇಡಮ್ ನನಗೇನು ಗೊತ್ತಿಲ್ಲ ಮೇಡಮ್. ಬೆಳಗ್ಗೆ ಎದ್ದು ನಾನು ಟೀ ಕುಡಿಬೇಕಂತ ಬೇಕಾದ್ರೆ ನನಗೆ ಫೋನ್ ಬರತ್ತು ಮೇಡಮ್ ಮೀಡಿಯಾದವರು. ಹಿಂಗ ಕೇಳಿದ್ರು ನಾನು ದಯವಿಟ್ಟು ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ ಮೇಡಮ್. ದಯವಿಟ್ಟು ಅದು ಏನೂ ಗೊತ್ತಿಲ್ಲ ಮೇಡಮ್. ನನಗದು ವಿಚಾರ ನನಗೆ ಗೊತ್ತಿಲ್ಲ ಮೇಡಮ್. ಅದು ಅಲ್ಲ, ನಿಮ್ಮಲ್ಲಿ ಈ ವಸತಿ ಮನೆಗಳ ಅಲಾಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಸಕರು ಕೆಲಸ ಮಾಡ್ತಾ ಇದ್ದಾರಾ? ಇಲ್ಲ ಮೇಡಮ್, ಯಾವುದೂ ಹಂಗೇನು ಮಾಡಿಲ್ಲ ಮೇಡಮ್. ರಾಜೀವ್ ಗಾಂಧಿ ವಸತಿ ಯೋಜನೆ ವಿಚಾರದಲ್ಲಿ ನೀವು ಯಾರ ಹತ್ರನೂ ಮಾತಾಡಿಲ್ವಾ ಹಂಗಾದ್ರೆ? ಇಲ್ಲ ಮೇಡಮ್, ದಯವಿಟ್ಟು ತಾವು ನೋಡಿ ಮೇಡಮ್. ನಮ್ ದನಿ ನೋಡಿ ಮೇಡಮ್, ಅದು ದನಿ ನೋಡಿ ಮೇಡಮ್. ಅಲ್ಲ, ನಾವ್ ಯಾವ್ದು ಜಡ್ಜ್ಮೆಂಟ್ ಕೊಡ್ತಲ್ಲ, ನಾವ್ ನಿಮ್ಮನ್ನ ಕೇಳ್ತಾ ಇದೀವಿ ಅಷ್ಟೇ. ನೀವೇನು ಗಿಬ್ರಿ ಆಗ್ಬೇಡಿ, ನಾರ್ಮಲ್ ಆಗಿ ಮಾತಾಡಿ, ಪರವಾಗಿಲ್ಲ. ಇಲ್ಲ ಮೇಡಮ್, ನೋ ಆಗ್ತಾ ಇದೆ ಮೇಡಮ್. ಸುಳ್ಳೆ ನಮ್ಮ ಬಗ್ಗೆ ವೈರಲ್ ಆಗ್ತದೆ ಮೇಡಮ್. ನಿಜವಾಗ್ಲೂ ನೋ ಆಗ್ತಾ ಇದೆ ಅದು. ಮೇಡಮ್ ನಮ್ದೇನೇ ಪಾತ್ರ ಐತ್ರ ಮೇಡಮ್, ಬಿಡ್ಲಿ ಮೇಡಮ್. ಸುಮ್ಮನೆ ನನ್ ನೋ ಆಗ್ತಾ ಇದೆ ಮೇಡಮ್. ಬೆಳಗ್ಗೆಯಿಂದ ನನ್ ನೋವಾಗಿದೆ ಮೇಡಮ್, ನಿಜವಾಗ್ಲೂ ಹೇಳ್ಬೇಕಾರೆ. ಬಟ್ ಬೇರೆ ಯಾರ್ದಾದ್ರೂ ಹೆಸರಲ್ಲಿ ಬಿಡ್ಬೋದಾಗಿತ್ತು. ನಿಮ್ಮದೇ ಹೆಸರಲ್ಲಿ ಈ ಆಡಿಯೋಗಳೆಲ್ಲ ಆಚೆ ಬರುತ್ತೆ ಅಂದಾಗ ಒಂದಷ್ಟು ಪ್ರಶ್ನೆ ಅನುಮಾನ ಬಂದೇ ಬರುತ್ತೆ ಸಹಜವಾಗಿ. ಏನ್ ಮೇಡಮ್, ನಮ್ ಕೆಲವೊಂದು ಕೈಗಳು ನಮ್ಮನ್ನ ಕೆಲಸ ಮಾಡ್ತೀವಿ ಗೊತ್ತಾಗಲ್ಲ ಮೇಡಮ್. ಯಾರ್ದಾದ್ರೂ ಷಡ್ಯಂತ್ರ ಇದೆ ಅನ್ಸುತ್ತಾ ನಿಮ್ಗೆ? ಇದೆ ನಮ್ಮ ಬಗ್ಗೆ ಯಾರೋ ಮಾಡ್ತಾರೆ ಮೇಡಮ್ ಕೆಲವೊಂದು. ಅಲ್ಲ, ನಿಮ್ಮಲ್ಲೆಲ್ಲ ಮನೆಗಳ ಅಲಾಟ್ಮೆಂಟ್ ಹೆಂಗಾಗತ್ತೆ ಸರ್? ವಿಠಲ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ವಿಠಲ್ ಅವರೇ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ನಿಮ್ಮಲ್ಲೆಲ್ಲ ಮನೆ ಅಲಾಟ್ಮೆಂಟ್ ಈಗ ಕೇಳಿಸ್ತಾ ಇದೆ. ಈಗ ಕೇಳಿ, ನಿಮ್ಮಲ್ಲಿ ಮನೆ ಅಲಾಟ್ಮೆಂಟ್ ವಿಚಾರದಲ್ಲಿ ಗ್ರಾಮ ಪಂಚಾಯತಿ ಅವ್ರು ಹೇಳ್ದಂಗೆ ಆಗುತ್ತಾ ಅಥವಾ ಶಾಸಕರ ಲೆಟರ್ ಹೆಡ್ ಮೂಲಕ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಮನೆಗಳೇ ಇಲ್ಲ ಮೇಡಮ್, ನನಗೇನು ಗೊತ್ತಾನೆ ಆಗ್ತಾ ಇಲ್ಲ ಮೇಡಮ್. ಇದು ನಾವು ಹೆಂಗೆ? ಅಲ್ಲ, ಮನೆಗಳೇ ಇಲ್ವಾ ನಿಮ್ಮಲ್ಲಿ? ನಿಮ್ಮ ಊರಿನಲ್ಲಿ ಮನೆಗಳೇ ಇಲ್ವಾ? ಇಲ್ಲ ಮೇಡಮ್, ಮನೆ ಇದೆ. ಗೌರ್ಮೆಂಟ್ ಅಲ್ಲಿ ಯಾವ್ದು ಕೇಳಿಲ್ಲ ಮೇಡಮ್. ನನಗೆ ಗೊತ್ತೇ ಇಲ್ಲ ವಿಷಯನೇ ಮೇಡಮ್. ಅಂದ್ರೆ ಅಲ್ಲೆಲ್ಲೂ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಮನೆಗಳನ್ನ ಕಟ್ಸೇ ಇಲ್ವಾ? ಇಲ್ಲ ಮೇಡಮ್, ಕಟ್ಟಿದ್ದಾರೆ ಮೇಡಮ್. ಅದು ಕಟ್ಟಿರ್ಬೋದು ಮೇಡಮ್. ನಾನು ಬೆಂಗಳೂರಲ್ಲಿ ಇರೋದು, ನನಗೆ ಗೊತ್ತಿಲ್ಲ ಮೇಡಮ್ ಅದು. ಅಲ್ಲ ಸರ್, ನಿಮ್ಮದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇದೀವಿ. ನಿಮ್ಗೆ ಗೊತ್ತಿಲ್ಲದೆ ಇರೋದಕ್ಕೆ ಹೆಂಗಾಗತ್ತೆ? ಈಗ ನಾನೇ ಒಂದು MLA ಆದರೆ ನನ್ನ ಕ್ಷೇತ್ರದಲ್ಲಿ ಎಷ್ಟು ಮನೆಗಳ ಅಲಾಟ್ಮೆಂಟ್ ಆಗಿದೆ, ಎಷ್ಟು ಕಟ್ಟಡಗಳು ನಿರ್ಮಾಣ ಹಂತದಲ್ಲಿದೆ ಅಂತ ನನಗೆ ಗೊತ್ತಿರಲ್ವಾ? ನನ್ನ PA ಗೊತ್ತಿರಲ್ವಾ? ಗೊತ್ತಿರುತ್ತಲ್ವಾ? ಮೇಡಮ್ ನಾನು ಬೆಂಗಳೂರಲ್ಲಿ ಇರ್ತೀನಿ ಮೇಡಮ್. ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಮೇಡಮ್ ನಾನು. ಮೇಡಮ್ ಅಲ್ಲಿದು ನಾನು ಮೇಡಮ್ ಅದು. ಅಲ್ಲ, ನಾವು ಬೇರೆ ಅಕ್ಕಪಕ್ಕದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇಲ್ಲ, ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದೀವಿ. ನಡೀತಿದ್ಯಾ ನಡೀತಿಲ್ವಾ ಅಂತ. ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಸರ್. ಅಂದ್ರೆ ನಿಮ್ಮ ಕ್ಷೇತ್ರದ ಶಾಸಕರಿಗೆ ನಿಮ್ಮ ಕ್ಷೇತ್ರದ ಮೇಲೆ ಹಿಡಿತಾ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಮತ್ತೊಂದ್ಸಲ. ಮೇಡಮ್, ಕ್ಷೇತ್ರದ ಶಾಸಕರು ಇದ್ದಾರೆ, ಹಿಡಿತಾ ಇದೆ, ಕೆಲಸಗಾರಿದ್ದಾರೆ. ಅದೇನು ತೊಂದರೆ ಇಲ್ಲ ಮೇಡಮ್. ನಿಮ್ಗೆ ಯಾರಾದ್ರೂ ಈ ವಸತಿ ಮನೆಗೆ ಸಂಬಂಧಪಟ್ಟಂತೆ ಅರ್ಜಿ ಹಾಕ್ದವ್ರು ಫೋನ್ ಮಾಡಿದ್ರಾ ಹಿಂದೆ? ಇಲ್ಲ ಮೇಡಮ್, ಯಾರು ಮಾಡಿಲ್ಲ ನನಗೆ. ಯಾರು ಮಾಡಿಲ್ಲ ಮೇಡಮ್. ಓಕೆ, ಸರಿ. ಈಗ ನನ್ನ ನೆಕ್ಸ್ಟ್ ಪ್ರಶ್ನೆ ಮತ್ತೆ ಅದನ್ನೇ ಕೇಳ್ತಾ ಇದ್ದೀನಿ ನಾನು. ನಿಮ್ಮ ಕ್ಷೇತ್ರದಲ್ಲಿ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಮನೆಗಳ ಅಲಾಟ್ಮೆಂಟ್ ಆಗಿದೆಯಾ ಆಗಿಲ್ವಾ? ಮೇಡಮ್ ಅದು ಬರ್ತಾ ಬಂದಿರಬಹುದು ಮೇಡಮ್. ಅದು ಅದ್ರ ಬಿಟ್ಟಂದ್ರೆ ಯಾವುದೂ ಇಲ್ಲ ಮೇಡಮ್. ಸರಿ. ಈಗ ನಿಮ್ಮ ಹೆಸರಲ್ಲೆಲ್ಲ ಆಡಿಯೋ ವೈರಲ್ ಆಗ್ತಿದೆಯಲ್ಲ, ಏನ್ ನೀವು ಕೇಸ್ ಮಾಡ್ತೀರಾ, ಕಂಪ್ಲೇಂಟ್ ಕೊಡ್ತೀರಾ, ಏನ್ ಮಾಡ್ತೀರಾ? ಮೇಡಮ್ ಅದು ನಾನು ನೋಡ್ತೀನಿ ಮೇಡಮ್. ನನ್ನ ನಂತರ ಅಲ್ಲ ಮೇಡಮ್, ತಾವು ದಯವಿಟ್ಟು ನೋಡಿ ಮೇಡಮ್. ನನ್ನ ನಂತರ ಆಡಿಯೋನೇ ಅಲ್ಲ ಮೇಡಮ್. ಅದಕ್ಕೆ ನಾವು ನಿಮ್ಮದು ಎನ್ನಲಾದ ಅಂತಿದೀವಿ. ನಾವೆಲ್ಲೂ ಕೂಡ ವಿಠಲ್ ಅವರೇ ಮಾತಾಡಿದ್ದಾರೆ ಹಿಂಗೆ ಆಗಿದೆ ಅಂತ ಎಲ್ಲೂ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ. ನಿಮ್ಮದು ಎನ್ನಲಾದ
ನಿಮ್ಮ ರಿಯಾಕ್ಷನ್ ಅನ್ನು ಕೂಡ ಪಡ್ಕೊಳ್ತಾ ಇದೀವಿ, ಅದಕ್ಕೋಸ್ಕರ ಕೇಳ್ತಾ ಇದೀವಿ. ಈಗ ಏನ್ ಮಾಡ್ತೀರಾ? ನಂದೇನಲ್ಲ ಮೇಡಮ್, ನಾನು ನೋಡಿ ವಿಚಾರ ಮಾಡ್ತೀನಿ ಮೇಡಮ್. ಓಕೆ, ಕಂಪ್ಲೇಂಟ್ ಕೊಡಲ್ಲ ಹಾಗಾದ್ರೆ? ಇಲ್ಲ ಮೇಡಮ್, ಅದು ನಂದಲ್ಲ ಮೇಡಮ್, ನಾನು ಕೇಳ್ತೀನಿ ಮೇಡಮ್. ಅದು ಅಲ್ಲ, ನಿಮ್ದಲ್ಲ ಅಂದ್ಮೇಲೆ ನೀವು ಕಂಪ್ಲೇಂಟ್ ಕೊಡ್ಬೇಕಲ್ವಾ ಸರ್? ಮಾಡ್ತೀನಿ ಮೇಡಮ್, ಮಾಡ್ತೀನಿ, ಶೋರ್ ಮಾಡ್ತೀನಿ ಮೇಡಮ್. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ನಾಗಠಾಣ ಶಾಸಕರ PA ಹೇಳ್ತಾ ಇರೋದು, ನಂದಲ್ಲ ಇದು ಆಡಿಯೋ, ಫೇಕ್ ಆಡಿಯೋ, ಯಾರೋ ವೈರಲ್ ಮಾಡಿಬಿಟ್ಟಿದ್ದಾರೆ, ನನಗೆ ನೋವಾಗ್ತಿದೆ ಅಂತಿದ್ದಾರೆ. ಬಟ್ ಕಂಪ್ಲೇಂಟ್ ಕೊಡ್ತೀರಾ ಅಂತ ಕೇಳಿದಾಗ ಸ್ಟಾರ್ಟಿಂಗಲ್ಲಿ ವಿಚಾರ ಮಾಡ್ತೀನಿ ಅಂತ ಅಂದರು. ಆಮೇಲೆ ನಿಮ್ದಲ್ಲ ಅಂದಮೇಲೆ ನೀವು ಕೊಡ್ಬೋದಲ್ಲ ಅಂತ ಕೇಳಿದ್ದಕ್ಕೆ ನೋಡೋಣ ಮಾಡ್ತೀನಿ ಅಂತ ಅಂತಿದ್ದಾರೆ. ಇನ್ನೊಂದು ಕಡೆಗೆ ಅವರ ಕ್ಷೇತ್ರದಲ್ಲಿ ಯಾವುದೇ ಮನೆಗಳು ಅಲಾಟ್ಮೆಂಟ್ ಆಗಿಲ್ಲ ಅನ್ನೋದು ಅವ್ರ ರಿಯಾಕ್ಷನ್.